ನಮ್ಮ ಭಾರತದಲ್ಲಿ ಈಗ ಕರೆನ್ಸಿ ಇದೆಯಲ್ಲ, ಈ ನೋಟುಗಳು ಚೇಂಜ್ ಆಗ್ಬಿಡುತ್ತೆ, ಶಾಕ್ ಆಗಬೇಡಿ. ಈಗಾಗಲೇ ಡಿಮಾನಿಟೈಸೇಷನ್ ಆಗಿ ಹಣ ಹೋಗಿ ಈ ಬ್ಯಾಂಕುಗಳ ಮುಂದೆ, ATMಗಳ ಮುಂದೆ ಜನ ಕ್ಯೂ ನಿಂತಿದ್ದು ನಿಮ್ಗೆಲ್ರಿಗೂ ನೆನಪಿದೆ. ಆದರೆ ಕೇಂದ್ರ ಸರ್ಕಾರ ಮತ್ತೊಂದು ಹಣಕಾಸಿನ ವಿಚಾರವಾಗಿನ ಹೆಜ್ಜೆ ಇಟ್ಟಿರೋದೇನು ಗೊತ್ತಾ? ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳ ಬಳಕೆಗೆ RBI ಮುಂದಾಗ್ತಿದೆ. ಅಂದರೆ ಈ ಪ್ಲಾಸ್ಟಿಕ್ ನೋಟನ್ನ ಬಿಡುಗಡೆ ಮಾಡುವುದರ ಕುರಿತು ಕಾಲಮಿತಿಯನ್ನ RBI ಹೇಳಿದೆ. ಮುಂದಿನ ಹಣಕಾಸು ವರ್ಷದ ವೇಳೆ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬರುತ್ತಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಜಯ್ ಮಲ್ಹೋತ್ರಾ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಎಷ್ಟು ಖುಷಿ ಅನ್ಸುತ್ತಲ್ಲ. ಇದು 2027ರ ಆರಂಭದಲ್ಲೇ ಮಾರುಕಟ್ಟೆಗೆ ಬರುತ್ತಂತೆ ಹೈಟೆಕ್ ಪಾಲಿಮರ್ ನೋಟುಗಳಂತೆ. ಬರ್ತಾ ಇರೋದಕ್ಕೆ ಕಾರಣ ಏನು ಕೇಳಿದ್ರೆ, ಆರಂಭಿಕವಾಗಿ 10 ರೂಪಾಯಿ 20 ರೂಪಾಯಿ ತರ್ತೀವಿ, ನಂತರದ ದಿನಗಳಲ್ಲಿ 100 ರೂಪಾಯಿ 500 ರೂಪಾಯಿಗಳ ನೋಟುಗಳನ್ನ ತರ್ತೀವಿ ಅಂತ. ಈಗ ನೀವು ಶಾಕ್ ಆಗೋದು ಬೇಡ. ಇನ್ನು ಮುಂದೆ ಈಗ ಇರುವಂತ ಕಾಗದ ನೋಟುಗಳು ಬ್ಯಾನ್ ಆಗ್ಬಿಡುತ್ತಾ, ಮತ್ತೆ ನಾವು ಕ್ಯೂ ನಿಂತ್ಕೋಬೇಕಾ, ಮುಂದೆ ಏನಾಗ್ಬಿಡುತ್ತಪ್ಪ ಅನ್ನೋ ಆಲೋಚನೆಗಳು ಬೇಡವೇ ಬೇಡ. ಯಾಕಂತಂದ್ರೆ ಈಗ ಇರುವಂತ ನೋಟುಗಳ ಜೊತೆಯಲ್ಲೇ ಪ್ಲಾಸ್ಟಿಕ್ ನೋಟುಗಳನ್ನ ನಾವು ಚಲಾವಣೆಗೆ ತರ್ತೀವಿ ಅನ್ನೋದಾಗಿ ರಿಸರ್ವ್ ಬ್ಯಾಂಕ್ ಹೇಳ್ತಾ ಇದೆ. 10 ರೂಪಾಯಿ ಎಲ್ಲ ಸ್ಟಾರ್ಟಿಂಗ್ ತಂದು ಆಮೇಲೆ ನಾವು ಜಾಸ್ತಿ ತರ್ತೀವಿ ಅನ್ನೋ ಲೆಕ್ಕಾಚಾರ ಇದ್ದಾರೆ. ಅಂದ್ರೆ ಹಣಗಳೀಗ ಬೇಗ ಹರಿದೋಗ್ಬಿಡುತ್ತೆ. ನಮ್ಮವರಿಗಂತೂ ಬರವಣಿಗೆ ಜಾಸ್ತಿ, ಆ ನೋಟ್ ಮೇಲೆಲ್ಲ ಬರೆಯೋದು, ಹರಿದೋಗೋದು, ಗಮ್ ಟೇಪ್ಗಳನ್ನ ಹಾಕಿಟ್ಕೊಳ್ಳೋದು, ಈ ರೀತಿ ಆಗೋದು ಬೇಡ. ಒಂದಿಷ್ಟು ಹೆಚ್ಚು ವರ್ಷಗಳ ಕಾಲ ಚಲಾವಣೆಯಲ್ಲಿ ಇರಲಿ. ಯಾಕಂತಂದ್ರೆ ನೋಟುಗಳು ಹಾಳಾಗಿ ಹರಿದೋಗ್ಬಿಟ್ರೆ ಮತ್ತೆ ಅದನ್ನ ಉತ್ಪಾದನೆ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಖರ್ಚುಗಳು ಜಾಸ್ತಿ ಆಗುತ್ತೆ. ಬೇರೆ ದೇಶದಲ್ಲೆಲ್ಲ ಈ ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ನ ನೋಟುಗಳು ಇದೆ, ನಮ್ಮ ದೇಶದಲ್ಲೂ ತರಬೇಕು ಅನ್ನುವಂತ ಒಂದು ಲೆಕ್ಕಾಚಾರಕ್ಕಂತೂ ಈಗ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗಿದೆ ಯಶಸ್ವಿ ಆಗುತ್ತೆ ನಿರೀಕ್ಷಿಸಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.